Welcome to Basveshwara ITech College. Good afternoon, everyone. My name is Pramila Kumari, electrician JT in Basveshwara ITech College. So, today in this class, we are going to discuss about DC motor construction. Okay. So, ಇವತ್ತಿನ ಕ್ಲಾಸಲ್ಲಿ ನಾವು ಇಲ್ಲಿ ಡಿ ಸಿ ಮೋಟಾರ್ ಬಗ್ಗೆ ತಿಳ್ಕೊಂಡು ಆಲ್ರೆಡಿ ನಾನು ಆನ್ಲೈನ್ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇಮೇಜಸ್ ಥ್ರೂ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿ ಸಿ ಮೋಟಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್. ಸೊ ಡಿ ಸಿ ಮೋಟಾರ್ ಒಂದು ಅಪಿಯರೆನ್ಸ್ ಈ ಥರ ಇರುತ್ತೆ. ನೀವು ನೋಡ್ಬೋದು, ಇದು ಫ್ರೇಮ್, ಇಲ್ಲಿ ಶಾಫ್ಟ್ ಅನ್ನೋದು ನಮಗೆ ಕಾಣ್ತಿರುತ್ತೆ. ಸೊ ಫಸ್ಟ್ ಆಫ್ ಆಲ್, ಎಲೆಕ್ಟ್ರಿಕಲ್ ಮೋಟಾರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಟುಡೇಸ್ ಇಂಡಸ್ಟ್ರಿಯಲ್ ವರ್ಲ್ಡ್. ನಾವು ಎಲ್ಲಿ ನೋಡಿದರೂ ನೋಡ್ಬೋದು ನೀವು, ಎಲೆಕ್ಟ್ರಿಕಲ್ ಮೋಟಾರ್ಸ್ ಅನ್ನೋದು ಇಂಡಸ್ಟ್ರಿಯಲ್ ವರ್ಲ್ಡಲ್ಲಿ ಇದು ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ವಿತೌಟ್ ಮೋಟಾರ್ ದೆರ್ ಈಸ್ ನೋ ಯೂಸ್ ಆಫ್ ಎ ಇಂಡಸ್ಟ್ರಿ. ಸೊ ಇಂಡಸ್ಟ್ರಿಯಲ್ಲಿ ಮೋಟಾರ್ಸ್ ಇಲ್ಲದೆ ಯಾವುದು ವರ್ಕ್ ಆಗಲ್ಲ. ಸೊ ಅದಕ್ಕೆ ಈ ಒಂದು ಎಲೆಕ್ಟ್ರಿಕಲ್ ಮೋಟಾರ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ನಾವು ಹೇಳ್ಬೋದು. ಇಂಡಸ್ಟ್ರಿಯಲ್ ವರ್ಲ್ಡಲ್ಲಿ ಎಲೆಕ್ಟ್ರಿಕ್ ಮೋಟಾರ್ಸ್ ಅನ್ನೋದು ಭಾಳಷ್ಟು ಒಂದು ಇಂಪಾರ್ಟೆಂಟ್ ಎಲಿಮೆಂಟ್. ಸೊ ಇಲ್ಲಿ ನೋಡ್ಬೋದು, ಫಾರ್ ಎ ಸಿಂಪಲ್ ಡ್ರಿಲ್ ಮಿಷಿನ್, ಓಕೆ, ಫಾರ್ ಸಿಂಪಲ್ ಡ್ರಿಲ್ ಮಿಷನ್ಗೆ ಟು ಎ ಸಫಾಸಿಕೇಟೆಡ್ ರೋಬೋಟಿಕ್ ಆರ್ಮ್ ಎಲೆಕ್ಟ್ರಿಕಲ್ ಮೋಟಾರ್ಸ್ ಆರ್ ಯೂಸ್ಡ್ ಎವ್ರಿವೇರ್. ಸೊ ಸಿಂಪಲ್ ಡ್ರಿಲ್ ಮಿಷಿನ್ಗೂ ನಮ್ಗೆ ಏನು ಬೇಕು, ಅಲ್ಲಿ ಮೋಟರಿಂದು ಅವಶ್ಯಕತೆ ಆಗುತ್ತೆ. ಸೊ ಅದ್ರ ಸಲುವಾಗಿ ಮೋಟಾರ್ಸಿಂದು ಭಾಳಷ್ಟು ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ನಾವು ಕರಿಬೋದು. ಸೊ ಮೋಟಾರ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂದರೆ, ದರ್ ಆರ್ 2 ಟೈಪ್ಸ್. ಓಕೆ, ಒಂದು ಎ ಸಿ ಮೋಟಾರ್ ಅಂತ ಕರಿತೀವಿ, ಇನ್ನೊಂದು ಡಿ ಸಿ ಮೋಟಾರ್ ಅಂತ ಕರಿತೀವಿ. ಸೊ ಎ ಸಿ ಮೋಟಾರ್ಗೆ ಡಿ ಸಿ ಮೋಟಾರ್ಗೆ ಏನು ಡಿಫ್ರೆನ್ಸ್ ಅಂದರೆ, ಎ ಸಿ ಮೋಟಾರ್ ಅನ್ನೋದು ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ. ಡಿ ಸಿ ಮೋಟಾರ್ ಅನ್ನೋದು ಡೈರೆಕ್ಟ್ ಕರೆಂಟ್ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ. ಸೊ ಇನ್ ದೀಸ್, ಬಿಕಾಸ್ ಆಫ್ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಲೈಕ್, ಸೊ ಇವೆರಡರಲ್ಲಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್, ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ, ಇವೆರಡಕ್ಕಿಂತ ಒಂದರಲ್ಲಿ ಯಾವುದಾದ್ರೂ ಒಂದು ಜಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಹೊಂದಿರುತ್ತೆ. ಯಾವುದು ಅಂದರೆ, ಲೈಕ್ ಫಾಸ್ಟ್ ರಿಯಾಕ್ಷನ್ ಆಗಿರ್ಬೋದು, ಬೆಟರ್ ಸ್ಪೀಡ್ ಕಂಟ್ರೋಲ್ ಆಗಿರ್ಬೋದು, ಸಿಂಪಲ್ ಕನ್ಸ್ಟ್ರಕ್ಷನ್ ನೋಡ್ಬೋದು. ಸೊ ಡಿ ಸಿ ಮೋಟಾರ್ ಆರ್ ವೆರಿ ಪಾಪ್ಯುಲರ್. ಸೊ ಇವೆರಡರನ್ನ ನಾವು ಎ ಸಿ ಮೋಟಾರ್ ಡಿ ಸಿ ಮೋಟಾರ್ಗೆ ಕಂಪೇರ್ ಮಾಡಿದರೆ, ಕ್ಯಾರೆಕ್ಟರ್ಸ್ ಒಂದು ಕನ್ಸಿಡರ್ ಮಾಡಿದರೆ, ಸೊ ಯಾವುದು ಫಾಸ್ಟ್ ರಿಯಾಕ್ಷನ್, ಬೆಟರ್ ಸ್ಪೀಡ್ ಕಂಟ್ರೋಲು, ಸಿಂಪಲ್ ಕನ್ಸ್ಟ್ರಕ್ಷನ್, ಸೊ ಇದರಲ್ಲಿ ಕಂಪೇರ್ ಮಾಡಿದರೆ ನಮಗೆ ಡಿ ಸಿ ಮೋಟಾರೇ ನಮಗೆ ಏನಾಗುತ್ತೆ, ಮೋಸ್ಟ್ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಿದೆ. ಯಾಕಂದರೆ ಫಾಸ್ಟ್ ರಿಯಾಕ್ಷನ್ ಇರುತ್ತೆ, ಬೆಟರ್ ಸ್ಪೀಡ್ ಕಂಟ್ರೋಲ್ ಇರುತ್ತೆ, ಸಿಂಪಲ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದ್ರ ಸಲುವಾಗಿ ಇನ್ನು ಮೋಸ್ಟ್ ಪಾಪ್ಯುಲರ್, ವೆರಿ ಪಾಪ್ಯುಲರ್, ಡಿ ಸಿ ಮೋಟಾರ್ ಆರ್ ವೆರಿ ಪಾಪ್ಯುಲರ್ ಇನ್ ಆಟೋಮೆಟಿಕ್ ಮಷಿನ್ಸಲ್ಲಿ. ಈ ಒಂದು ಡಿ ಸಿ ಮೋಟಾರ್ ಕಂಪೇರ್ ಮಾಡಿದ್ರೆ ಎ ಸಿ ಮೋಟಾರ್ಗಿನ್ನ ಡಿ ಸಿ ಮೋಟಾರು ಫಾಸ್ಟ್ ರಿಯಾಕ್ಷನ್, ಅದ್ರ ಬೆಟರ್ ಸ್ಪೀಡ್ ಕಂಟ್ರೋಲ್ ಇರೋದ್ರಿಂದ ಆಟೋಮೆಟಿಕ್ ಮಷಿನ್ಸಲ್ಲಿ ಡಿ ಸಿ ಮೋಟಾರ್ ಪಾಪ್ಯುಲರ್ ಆಗಿರುತ್ತೆ. ಸೊ ಟೈಪ್ ಎಷ್ಟು ಅಂದರೆ ಎ ಸಿ ಮೋಟಾರ್ ಡಿ ಸಿ ಮೋಟಾರ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ರಿಕ್ವೈರ್ಮೆಂಟ್ಸ್, ಡಿ ಸಿ ಮೋಟಾರ್ ಈಸ್ ಅ ಬೆಟರ್ ಆಪ್ಷನ್ ಇನ್ ಆಟೋಮೆಟಿಕ್ ಮಷಿನ್ಸ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡಿದರೆ, ಎರಡಕ್ಕೂ ಕನ್ಸ್ಟ್ರಕ್ಷನ್ ಪಾರ್ಟ್ ಸೇಮ್ ಇರುತ್ತೆ, ಬಟ್ ನೋಡೋಣ. ಸೊ ಕನ್ಸ್ಟ್ರಕ್ಷನ್ ಪಾರ್ಟ್ ನಿಮಗೆ ಔಟರ್ ಪಾರ್ಟ್, ಓಕೆ, ದ ಔಟರ್ ಪಾರ್ಟ್ ಆಫ್ ದ ಮೋಟಾರ್ ಇಸ್ ಜನರಲಿ ಸ್ಟ್ಯಾಟಿಕ್ ಅಂದರೆ ಏನು, ಕಾನ್ಸ್ಟೆಂಟ್ನ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ವಿಚ್ ಇಸ್ ನೋನ್ ಆಸ್ ಅ ಸ್ಟೇಟರ್ ಅಂತ ಕರಿತೀವಿ. ಸೊ ಮೋಟಾರ್ಸಲ್ಲಿ ಔಟರ್ ಪಾರ್ಟ್ ಏನಿರುತ್ತಲ್ವ, ಅದು ಏನಿರುತ್ತೆ ಜನರಲಿ ಕಾನ್ಸ್ಟೆಂಟ್ ಆಗೇ ಇರುತ್ತೆ, ಸ್ಟ್ಯಾಟಿಕ್ ಅಂತ ಕರಿತೀವಿ. ಸೊ ದ ಔಟರ್ ಪಾರ್ಟ್ ಆಫ್ ದ ಮೋಟಾರ್ ಈಸ್ ಸ್ಟ್ಯಾಟಿಕ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಸ್ಟೇಟಾರ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆರೋ ಮಾರ್ಕ್ ದ ಗಿವನ್, ದಿಸ್ ವಿ ಕಾಲ್ ಇಟ್ ಹ್ಯಾಸ್ ಅ ಸ್ಟೇಟಾರ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ ಫ್ರೇಮ್. ಸ್ಟೇಟರ್ ಕನ್ಸಿಸ್ಟ್ ಆಫ್ ಎ ಫ್ರೇಮ್. ಸೊ ನಾವು ಔಟರ್ ಪಾರ್ಟ್ಸ್ನ ಏನಂತ ಕರಿತೀವಿ, ಕಾನ್ಸ್ಟೆಂಟ್ ಆಗಿರೋದ್ರೆ, ಅದು ಮೂವಬಲ್ ಇರೋಲ್ಲ. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನು ಏನಂತ ಕರಿತೀವಿ, ಸ್ಟ್ಯಾಟಿಕ್. ಸೊ ಅದನ್ನು ಸ್ಟೇಟರ್ ಅಂತ ಕರಿತೀವಿ. ಸೊ ಈ ಸ್ಟೇಟರ್ಗೆ ಮತ್ತು ಅದನ್ನು ಇದು ಸ್ಟೇಟರ್ ಏನು ಕನ್ಸಿಸ್ಟ್ ಮಾಡುತ್ತೆ, ಒಂದು ಫ್ರೇಮ್. ಓಕೆ, ಇಲ್ಲಿ ನೋಡ್ಬೋದು ಫ್ರೇಮ್. ಈ ಹೊರಗಿನ ಪಾರ್ಟ್ ನಾವು ಏನಂತ ಕರಿತೀವಿ, ಸ್ಟ್ಯಾಟಿಕ್ ಆಗಿರೋದ್ರಿಂದ, ಆದರೆ ಇದೇನು ಮೂವ್ ಆಗಲ್ಲ. ಸೊ ಈ ಒಂದು ಪಾರ್ಟಿಕಲ್ನ ನೀವು ಏನಂತ ಕರಿತೀವಿ, ಸ್ಟೇಟರ್ ಅಂತ ಕರಿತೀವಿ. ಸೊ ಸ್ಟೇಟರಲ್ಲಿ ಏನಿರುತ್ತೆ, ಒಂದು ಫ್ರೇಮ್. ಸೊ ಸ್ಟೇಟರ್ ಕನ್ಸಿಸ್ಟ್ ಆಫ್ ಎ ಫ್ರೇಮ್ ಆ್ಯಂಡ್ ಇಟ್ ಕಂಟೈನ್ಸ್ ಪೋಲ್ ಶೋಸ್. ಸ್ಟೇಟರಲ್ಲಿ ಏನೇನಿರುತ್ತೆ, ಅದು ಒಂದು ಫ್ರೇಮ್ ಇರುತ್ತೆ ಮತ್ತು ಅದಕ್ಕೊಂದು ಪೋಲ್ ಇರುತ್ತೆ. ಇಲ್ಲಿ ನೋಡ್ಬೋದು, ಹೊರಗಿನ ಪಾರ್ಟ್ ನಾವು ಸ್ಟೇಟರ್ ಅಂತ ಕರಿತೀವಿ. ಸ್ಟೇಟರಲ್ಲಿ ಏನೇನಿರುತ್ತೆ, ಫ್ರೇಮ್ ಇರುತ್ತೆ, ನೆಕ್ಸ್ಟ್ ಪೋಲ್ಸ್ ಅಂತ ಕನ್ಸ್ಟ್ರಕ್ಟೆಡ್ ಮಾಡಿರ್ತಾರೆ. ಸೊ ಫಸ್ಟ್ ಪಾರ್ಟ್ ಮೋಟರಿಂದು ಸ್ಟೇಟರ್ ಒಳಗಡೆ ಫ್ರೇಮ್ ಪ್ಲಸ್ ಪೋಲ್ಸ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಪೋಲ್ಸ್ ಇರುತ್ತೆ. ಸೊ ಕನ್ಸ್ಟ್ರಕ್ಷನ್ ಇಲ್ಲಿ ನೋಡ್ಬೋದು, ಇನ್ನೂ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿಕ್ಕೆ ಇಲ್ಲಿ ನೋಡ್ಬೋದು ನೀವು. ಕೋರ್ ಆಫ್ ದೀಸ್ ಪೋಲ್ಸ್ ಆರ್ ಮೇಡ್ ಅಪ್ ಫ್ರಮ್ ಸಿಲಿಕಾನ್. ಸೊ ಇಲ್ಲಿ ಕೋರ್ ಅಂತ ಇರುತ್ತೆ. ಓಕೆ, ಇಟ್ ಈಸ್ ಮೇಡ್ ಅಪ್ ಆಫ್, ಈ ಒಂದು ಕೋರ್ ಏನಿರುತ್ತಲ್ವ, ಇಲ್ಲಿ ನೋಡ್ಬೋದು, ಇದು ಸ್ಟೇಟರ್ ಪಾರ್ಟ್ ಒಳಗಡೆ ಪೋಲ್ಸ್ ಇದ್ದಾವೆ, ಪೋಲ್ಸ್ ಒಳಗಡೆ ಒಂದು ಕೋರ್ ಇರುತ್ತೆ. ಓಕೆ, ಈ ಸ್ಟೇಟರ್ ಪಾರ್ಟ್ ಆಯಿತು, ಸ್ಟೇಟರ್ ಪಾರ್ಟಲ್ಲಿ ಫ್ರೇಮ್ ಆಯಿತು,
ಫ್ರೇಮ್ ಒಳಗಡೆ ಪೋಲ್ ಆಯಿತು. ಪೋಲ್ ಒಳಗಡೆ ಏನಿರುತ್ತೆ, ಕೋರ್ ಇರುತ್ತೆ. ಓಕೆ, ಆ ಕೋರ್ ಈ ಥರ ಕನ್ಸ್ಟ್ರಕ್ಷನ್ ಇರುತ್ತೆ. ಆ ಕೋರ್ ಎದರಿಂದ ಮಾಡಿರ್ತಾರೆ ಅಂದರೆ ಸಿಲಿಕಾನ್ ಸ್ಟೀಲಿಂದ ಮಾಡಿರ್ತಾರೆ. ಆನ್ ವಿಚ್ ಇನ್ಸುಲೇಟೆಡ್ ಕಾಪರ್ ಈಸ್ ವುಂಡ್. ಸೊ ಈ ಒಂದು ಕೋರ್ ಮೇಲೆ ಇನ್ನೊಂದು ಏನಿರುತ್ತೆ, ಇನ್ಸುಲೇಟೆಡ್ ಕಾಪರ್ ಅನ್ನೋಕೆ ವೈಂಡಿಂಗ್ ಮಾಡಿರ್ತಾರೆ. ಓಕೆ, ದೀಸ್ ಪೋಲ್ಸ್ ಆರ್ ಬೋಲ್ಟೆಡ್ ಆ್ಯಂಡ್ ಫಿಕ್ಸ್ಡ್ ಇನ್ಸೈಡ್ ದ ಫ್ರೇಮ್. ಸೊ ಹೇಳಿದ್ನಲ್ಲ, ಫ್ರೇಮ್ ಜೊತೆಗೆ ಪೋಲ್ಸ್ ಅಟ್ಯಾಚ್ ಇದೆ. ಆ ಪೋಲ್ಸ್ ಮೇಲೆ ಏನು ಮಾಡ್ತಾರೆ, ವೈಂಡಿಂಗ್ಸ್ ಅನ್ನೋದು ಮಾಡ್ತಾರೆ, ಒಂದು ಕೋರ್ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಕೋರ್, ಫ್ರೇಮ್, ದೀಸ್ ಆರ್ ದ ಪೋಲ್ಸ್. ಓಕೆ, ಆನ್ ಪೋಲ್ಸ್ ಏನು ಮಾಡಿದ್ದಾರೆ, ವೈಂಡಿಂಗ್ ಮಾಡಿದ್ದಾರೆ. ಸೊ ಇದು ಕೋರ್ ಒಳಗಡೆ ಕೋರ್. ಸೊ ಇದು ಕನ್ಸ್ಟ್ರಕ್ಷನ್ ಪಾರ್ಟ್ ಆಯಿತು. ಸ್ಟೇಟರ್ ಪಾರ್ಟ್ ಆಯಿತು. ಸ್ಟೇಟರ್ ಆದಮೇಲೆ ಕೋರ್ ಆದಮೇಲೆ ನಮ್ಗೆ ಏನು ಬರುತ್ತೆ, ಯಾವ ಥರ ಸಪ್ಲೈ ಇರುತ್ತೆ ಅಂತ ನೋಡ್ಬೋದು ಇಲ್ಲಿ. ಸೊ ವೆನ್ ಡಿ ಸಿ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ವೈಂಡಿಂಗ್. ಸೊ ಈಗ ಕೋರ್ ಮೇಲೆ ವೈಂಡಿಂಗ್ ಮಾಡಿದ್ವಲ್ಲ, ಸೊ ಅಲ್ಲಿ ನಾವು ಎರಡು ಕಾಂಟ್ಯಾಕ್ಟ್ ಅಂತ ತೊಗೊತೀವಿ. ಸೊ ಇಲ್ಲಿ ಈ ಒಂದು ಕೋಲಿಂದು ಕರೆಂಟ್, ಈ ಒಂದು ಕೋಲಿಂದು ಕಾಂಟ್ಯಾಕ್ಟ್, ಈ ಒಂದು ಕೋಲಿಂದು ಕಾಂಟ್ಯಾಕ್ಟ್. ಸೊ ಯಾವ ಥರ ವರ್ಕಿಂಗ್ ನೋಡ್ಬೋದು ಇಲ್ಲಿ. ವೆನ್ ಡಿ ಸಿ ಕರೆಂಟ್ ಈಸ್ ಪಾಸ್ ಟು ದ ವೈಂಡಿಂಗ್. ಸೊ ಕೋರಲ್ಲಿ ವೈಂಡಿಂಗ್ ಮಾಡಿರ್ತೀವಲ್ಲ, ಆ ವೈಂಡಿಂಗಲ್ಲಿ ನಾವು ಯಾವಾಗ ಅದು ಡಿ ಸಿ ಸಪ್ಲೈ ಕೊಡ್ತೀವೋ ಅಲ್ಲಿ ಏನಾಗುತ್ತೆ, ಒಂದು ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇದು. ಸೊ ಇಲ್ಲಿ ನಾವು ಡಿ ಸಿ ಕರೆಂಟ್ ಎರಡು ವೈರ್ಗೆ ನಾವು ಡಿ ಸಿ ಕರೆಂಟ್ ಸಪ್ಲೈ ಕೊಡ್ತೀವಿ. ಸೊ ಸಪ್ಲೈ ಕೊಟ್ಟಾಗ ಒಳಗಡೆ ಪೋಲ್ಸ್ ಇರ್ತಾವಲ್ಲ, ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಆರೋ ಮಾರ್ಕ್ಸ್ ನೀವು ನೋಡ್ಬೋದು. ಸ್ಟ್ಯಾಟಿಕ್ ಅಂದರೆ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ನೊಂದು ಏನು ಅಂದರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಎರಡು ಪ್ರಕಾರ ಇರ್ತವೆ. ಒಂದು ಮೇನ್ ಫೀಲ್ಡ್ ಅಂತ ಕರಿತೀವಿ, ಇನ್ನೊಂದು ಇಂಟರ್ಪೋಲ್ಸ್ ಅಂತ ಕರಿತೀವಿ. ಮೇನ್ ಫೀಲ್ಡ್ ಅಂತ ಎದಕ್ಕೆ ಅಂತ ಹೇಳ್ತೀವಿ ಅಂದರೆ, ಈ ಥರ ಒಂದು ಶೇಪ್ ನೀವು ಫ್ರೇಮ್ ಹತ್ರ ನೋಡಿರಲ್ಲ, ಈ ಥರ ಒಂದು ಶೇಪು, ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಮೇಲ್ಗಡೆ ನೋಡಿ, ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಾವು ಮೇನ್ ಫೀಲ್ಡ್ ಅಂತ ಕರಿತೀವಿ. ಮೇಲ್ಗಡೆ ಕೆಳಗಡೆ, ಸೊ ಇವೆರಡು ಪೋಲ್ ಹತ್ರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೋ ಅವನ್ನ ನಾವೇನೇ ಅಂತ ಕರಿತೀವಿ, ಇಂಟರ್ಪೋಲ್ಸ್ ಅಂತ ಕರಿತೀವಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪೋಲ್ಸ್ ಅಥವಾ ಈ ಫೀಲ್ಡ್ ಪೋಲ್ಸ್, ಇವನ್ನ ಇಂಟರ್ಪೋಲ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡಿದರೆ ನಾವು, ದ ಕನೆಕ್ಷನ್ ಆಫ್ ದೀಸ್ ಪೋಲ್ಸ್ ಆರ್ ಬ್ರಾಟ್ ಔಟ್ ಥ್ರೂ ಎ ಕನೆಕ್ಟರ್ಸ್ನ ಹೇಳಿದ್ನಲ್ಲ, ವೈಂಡಿಂಗ್ಸ್ನ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಒಂದು ಕನೆಕ್ಟರ್ಸ್ನ ಕನೆಕ್ಟ್ ಮಾಡ್ತಾರೆ. ಇನ್ನು ಟರ್ಮಿನಲ್ ಬಾಕ್ಸ್ಗೆ ನಾವು ಟರ್ಮಿನಲ್ ಬಾಕ್ಸ್ ನೋಡ್ತೀವಲ್ಲ, ಓನ್ಲಿ ನಮ್ಗೆ ಏನು ಕಾಣುತ್ತೆ, ಅಲ್ಲಿ ಟರ್ಮಿನಲ್ಸ್ ಅಷ್ಟೇ ಕಾಣುತ್ತೆ. ಸೊ ಆ ಟರ್ಮಿನಲ್ಸ್ ಎಲ್ಲಿಂದ ಬಂದಿರುತ್ತೆ, ವೈಂಡಿಂಗ್ ಮಾಡಿದ್ದು ಲಾಸ್ಟಿಗೆ ವೈಂಡಿಂಗ್ಸ್ದು ಏನು ವೈರ್ ಇರುತ್ತಲ್ವ, ಅಲ್ಲಿಂದ ನಾವು ಏನು ಮಾಡ್ತೀವಿ, ಟರ್ಮಿನಲ್ಸ್ ಹತ್ರ ಕೊಡ್ತೀವಿ. ಸೊ ದ್ಯಾಟ್ ವಿ ಕ್ಯಾನ್ ಗಿವ್ ಎಲೆಕ್ಟ್ರಿಕಲ್ ಸಪ್ಲೈ. ಸೊ ಟರ್ಮಿನಲ್ಸ್ ಕನೆಕ್ಟರ್ಸ್ ಏನು ಮಾಡ್ತೀವಿ ನಾವು, ಎಲೆಕ್ಟ್ರಿಕಲ್ ಸಪ್ಲೈ ಕೊಡಲಿಕ್ಕೆ ಆ ಒಂದು ಟರ್ಮಿನಲ್ಸ್. ಓಕೆ, ಔಟ್ಸೈಡ್ ನೀವು ನೋಡ್ಬೋದು, ಮೋಟರ್ ಹತ್ರ ಟರ್ಮಿನಲ್ಸ್ ಅಂತ ಇರುತ್ತೆ. ಸೊ ಅವೆಲ್ಲಿಂದ ಬಂದಿರುತ್ತೆ, ವೈಂಡಿಂಗಿಂದ ಬಂದಿರುತ್ತೆ. ಸೊ ಅಲ್ಲಿ ನಾವು ಈಗ ಒಂದು ನೋಡ್ಬೋದು ಇಲ್ಲಿ, ದ ಕನೆಕ್ಷನ್ ಆಫ್ ದೀಸ್ ಪೋಲ್ಸ್ ಆರ್ ಬಾಟ್ ಔಟ್ ಥ್ರೂ ಕನೆಕ್ಟರ್ಸ್ ಇನ್ ಟರ್ಮಿನಲ್ ಬಾಕ್ಸ್ ಹತ್ರ ಈ ಒಂದು ಕನೆಕ್ಷನ್ಸ್ ಅನ್ನೋದು ತರ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಗಿವ್, ಎದಕ್ಕಂದರೆ ಸೊ ದ್ಯಾಟ್ ವಿ ಕ್ಯಾನ್ ಗಿವ್ ಸಪ್ಲೈ ಟು ದೆಮ್ ಆ್ಯಂಡ್ ಈವನ್ ಟು ಚೆಕ್ ದ ಫಾಲ್ಟ್. ಸಪ್ಲೈ ಕೊಡಲಿಕ್ಕೆ ಮತ್ತು ನಮಗೆ ಫಾಲ್ಟ್ ಏನಾದರೂ ಚೆಕ್ ಮಾಡಲಿಕ್ಕೆ ಒಂದು ಟರ್ಮಿನಲ್ಸ್ ಹತ್ರ ಈ ಒಂದು ಕನೆಕ್ಟರ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೇನ್ ಪೋಲ್ಸ್ ಕ್ರಿಯೇಟ್ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ಹೇಳಿದ್ನಲ್ಲ, ಮೇನ್ ಪೋಲ್ಸ್ ಏನು ಕ್ರಿಯೇಟ್ ಮಾಡುತ್ತಾ, ಅದು ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ, ವೈಂಡಿಂಗ್ಗೆ ನಾವು ಡಿ ಸಿ ಸಪ್ಲೈ ಕೊಟ್ಟಾಗ. ನೆಕ್ಸ್ಟ್ ಸೊ ಕನ್ಸ್ಟ್ರಕ್ಷನ್, ಇನ್ನು ಈ ಕನ್ಸ್ಟ್ರಕ್ಷನ್ ನಾವು ನೋಡಿದ್ವಿ, ಸ್ಟ್ಯಾಟಿಕ್ ನೋಡಿದ್ವಿ. ಸ್ಟ್ಯಾಟಿಕಲ್ಲಿ ಫ್ರೇಮಲ್ಲಿ ಪೋಲ್ಸ್ ಇರುತ್ತೆ. ನೆಕ್ಸ್ಟು ಸ್ಟ್ಯಾಟಿಕಲ್ಲಿ ಫ್ರೇಮು ಪೋಲ್ಸ್ ಇರುತ್ತೆ. ನೆಕ್ಸ್ಟ್ ಪೋಲಲ್ಲಿ ಮತ್ತು ನಾವು ಏನು ಕ್ರಿಯೇಟ್ ಮಾಡ್ತೀವಿ, ಕೋರ್ ಮೇಲೆ ನಾವು ಏನು ಮಾಡ್ತೀವಿ, ವೈಂಡಿಂಗ್ ಅನ್ನೋದು ಮಾಡ್ತೀವಿ. ನೆಕ್ಸ್ಟ್ ವೈಂಡಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಏನು ಪಾರ್ಟ್ ಬರುತ್ತೆ ಮೋಟರಲ್ಲಿ, ರೋಟಾರ್. ಈ ಥರ ಇರುತ್ತೆ ರೋಟಾರ್. ಸೊ ಇನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ರೊಟೇಟಿಂಗ್ ಪಾರ್ಟ್ ಆಫ್ ಮೋಟರ್ ಲೈಕ್ಸ್ ನೋನ್ ಆ್ಯಸ್ ಅ ರೋಟಾರ್ ಅಂತ ಕರಿತೀವಿ. ಅದನ್ನು ಆರ್ಮೇಚರ್ ಅಂತಲೂ ನಾವು ಕರಿತೀವಿ. ವಿಚ್ ಇಸ್ ಮೇಡ್ ಬೈ ನಂಬರ್ ಆಫ್ ಸ್ಟ್ಯಾಂಪಿಂಗ್ಸ್. ಇಲ್ಲಿ ನೋಡ್ಬೋದು, ಇವು ಸ್ಟ್ಯಾಂಪಿಂಗ್ಸ್ ಅಂತೀವಿ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಗೇಜ್ ಥರ ಇದೆ. ಸೊ ಇಲ್ಲಿ ಗೇಜ್ ಥರ ಇದ್ದೆ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ನಾವೇನು ಕರಿತೀವಿ, ಸ್ಟ್ಯಾಂಪಿಂಗ್ಸ್ ಅಂತ ಕರಿತೀವಿ. ಸೊ ಇದು ಮೇಡಪ್ ಆಫ್ ನಂಬರ್ ಆಫ್ ಸ್ಟ್ಯಾಂಪಿಂಗ್ ಹೈಲಿ ಪರ್ಮಿಷಬಲ್ ಮಟೀರಿಯಲಿಂದ ಈ ಒಂದು ಸ್ಟ್ಯಾಂಪಿಂಗ್ಸ್ ಅನ್ನೋದನ್ನು ಮಾಡಿರ್ತಾರೆ. ಯೂಸ್ವಲಿ ಇದರಿಂದ ಅಂದರೆ ಸಿಲಿಕಾನ್ ಸ್ಟೀಲ್ ವಿಚ್ ಅಲೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಪಾಸ್ ಥ್ರೂ ಇಟ್ ಈಸಿಲಿ. ಏನು ಮೇನ್ ಪೋಲ್ ಫೀಲ್ಡಲ್ಲಿ ನೋಡ್ಬೋದು, ಇಲ್ಲಿ ಎರಡು ಇದಾವಲ್ಲ, ಇದು ಮೇನ್ ಫೀಲ್ಡಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ವ, ಅದನ್ನು ಈಸಿಯಾಗಿ ಪಾಸ್ ಮಾಡಲಿಕ್ಕೆ ಈ ಒಂದು ಸ್ಟ್ಯಾಂಪಿಂಗ್ಸ್ ಅನ್ನೋದು ಯೂಸ್ ಆಗುತ್ತೆ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಿಂದ ಈಸಿಯಾಗಿ ಒಳಗಡೆ ಫೀಲ್ಡ್ ವೈಂಡಿಂಗ್ ಹತ್ರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಮೇನ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಲ್ವ, ಅದು ಇನ್ನು ರೋಟರ್ ಒಳಗಡೆಯಿಂದ ಈಸಿಯಾಗಿ ಮೋಟರ್ ಒಳಗೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸ್ಪ್ರೆಡ್ ಆಗಲಿಕ್ಕೆ ಇದೇನು ಮಾಡುತ್ತೆ, ರೋಟರ್ ಅನ್ನೋದು ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಅ ರೋಟರ್. ಸೊ ಇದು ಕಾಮುಟೇಟರ್. ಓಕೆ, ಸ್ಟೇಟರ್ ಆಯಿತು, ರೋಟರ್ ಆಯಿತು, ಕೋರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕಾಮುಟೇಟರ್. ಸ್ಲಾಟ್ಸ್ ಆರ್ ಕಟ್ ಆನ್ ದ ಔಟರ್ ಪೆರಿಫೆರಿ ಆಫ್ ರೋಟರ್
or we can say armature which receive coils or winding made up of copper conductor. ಈ ಒಂದು ಸ್ಲಾಟ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವೈಂಡಿಂಗ್ ಮಾಡಿರ್ತಾರಲ್ಲ ಆ ಒಂದು ವೈಂಡಿಂಗ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಈ ಒಂದು ಸ್ಲಾಟ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯೂನಿಫಾರ್ಮ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನ ಕಳಿಸ್ಲಿಕ್ಕೆ ಈ ಒಂದು ಸ್ಲಾಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಈಚ್ ಕಾಯಿಲ್ ಗೆಟ್ಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್ ಬೈ ಪೇರ್ ಆಫ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಅರೇಂಜ್ ಇನ್ ದ ರಿಂಗ್. ಸೊ ಈ ಕಾಮ್ಯುಟೇಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಎಕ್ಸ್ಟರ್ನಲ್ ಸೋರ್ಸ್ ಕನೆಕ್ಟ್ ಮಾಡಲಿಕ್ಕೆ. ಓಕೆ, ಈ ಒಂದು ಕಾಯಿಲ್ಸ್ ಓಕೆ ನೋಡಿರಿ, ಈಚ್ ಕಾಯಿಲ್ ಗೆಟ್ಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್. ಈಚ್ ಕಾಯಿಲ್ ಇರುತ್ತಲ್ವ ಆ ಒಂದು ಕಾಯಿಲ್ ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್ಗೆ ಕನೆಕ್ಟ್ ಮಾಡಲಿಕ್ಕೆ ಇಲ್ಲಿ ಒಂದು ಪೇರ್ ಆಫ್ ಕಾಮ್ಯುಟೇಟರ್ಗೆ ಯೂಸ್ ಆಗುತ್ತೆ. ಈ ಪೇರ್ ಆಫ್ ಕಾಮ್ಯುಟೇಟರಿಂದ ನಾವು ಏನು ಮಾಡ್ತೀವಿ, ಎಕ್ಸ್ಟರ್ನಲ್ ಡಿ ಸಿಗೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ಸ್ನ ಡಿ ಸಿ ಸೋರ್ಸಿಂದ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಕಾಮ್ಯುಟೇಟರ್ದು ಕೆಲಸ ಅದು. ನೆಕ್ಸ್ಟ್, ದಿಸ್ ಕಂಪ್ಲೀಟ್ ಅಸೆಂಬ್ಲಿ ಈಸ್ ಹೌಸ್ಡ್ ಓವರ್ ಎ ಸಿಲಿಂಡ್ರಿಕಲ್ ಶಾಫ್ಟ್ ಮೇಡ್ ಅಪ್ ಆಫ್ ಹೈ ಕ್ವಾಲಿಟಿ ಸ್ಟೀಲ್. ಸೊ ಶಾಫ್ಟ್, ಈ ಕಂಪ್ಲೀಟ್ ಇಕ್ವಿಪ್ಮೆಂಟ್ನ ನಾವು ಈಗ ಏನು ಮಾಡಬೇಕು, ರೆಡಿ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಏನು ಮಾಡ್ತಾರೆ, ಫಸ್ಟ್ ಫ್ರೇಮ್ ಆದಮೇಲೆ ಸ್ಟೇಟರ್ ಆದಮೇಲೆ ಫ್ರೇಮ್ ಒಳಗಡೆ ಕೋರ್, ಪೋಲ್, ನೆಕ್ಸ್ಟ್ ರೋಟಾರ್, ಕಾಮ್ಯುಟೇಟರ್, ಅದಾದಮೇಲೆ ಏನು ಲಾಸ್ಟ್ ಒಂದೇನು ಹೋಲ್ಡಿಂಗ್ ಸಲುವಾಗಿ ಏನು ಮಾಡ್ತಾರೆ, ಶಾಫ್ಟನ್ನು ಇನ್ಸರ್ಟ್ ಮಾಡ್ತೀವಿ. ಇದು ಹೋಲ್ಡಿಂಗ್, ಮೋಟರ್ನ ಹೋಲ್ಡಿಂಗ್ ಪರ್ಪಸ್ ಶಾಫ್ಟ್. ಇದು ಹೈ ಕ್ವಾಲಿಟಿ ಸ್ಟೀಲಿಂದ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ಟೋಟಲಿ ಕನ್ಸ್ಟ್ರಕ್ಷನ್ ಆಫ್ ದ ಡಿ ಸಿ ಮೋಟರ್. ನೆಕ್ಸ್ಟ್ ಬೇರಿಂಗ್ಸ್, ಇಲ್ಲಿ ಶಾಫ್ಟ್ ಹತ್ರ ಬೇರಿಂಗ್ಸ್ ಅನ್ನೋದನ್ನು ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ನೋಡಿರಿ, ಕಾಮ್ಯುಟೇಟರ್ ಹತ್ರ ಒಂದಿದೆ, ಇಲ್ಲಿ ವೈಂಡಿಂಗ್ಸ್ ಹತ್ರ ಒಂದು ಬೇರಿಂಗ್ ಪ್ರೊವೈಡ್ ಮಾಡ್ತಾರೆ. ಬೇರಿಂಗ್ ಎದಕ್ಕೆ ಯೂಸ್ ಬೋತ್ ಸೈಡ್ ಆಫ್ ದ ಶಾಫ್ಟ್ ಈಸ್ ಕೇಪಬಲ್ ಆಫ್ ರೊಟೇಟ್ ಬಿಟ್ವೀನ್ ದ ಫೀಲ್ಡ್ ಪೋಲ್. ಈ ಬೇರಿಂಗ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬಿಟ್ವೀನ್ ಫೀಲ್ಡ್ ಪೋಲ್ಸ್ಗೆ ರೊಟೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಫುಲ್ ಕನ್ಸ್ಟ್ರಕ್ಷನ್ ಆಫ್ ದ ಡಿ ಸಿ ಮೋಟಾರ್. ಸೊ ಇವತ್ತು ಜಸ್ಟ್ ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡ್ಕೊಂಡು ಏನೇನು ಕನ್ಸಿಸ್ಟ್ ಇದೆ ಅಂತ. ಸೊ ನಾಳೆ ಎಲ್ಲ ಟೋಟಲ್ ಪಾರ್ಟ್ ಯಾವ ಥರ ವರ್ಕ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಹೋಗುತ್ತೆ, ನಾನು ಹೇಳಿದ್ನಲ್ಲ ಮೇನ್ ಫೀಲ್ಡ್ ಲೈನ್ಸ್ಗೆ ಪೋಲ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಇಂಟರ್ ಪೋಲ್ಸ್ ಹತ್ರನೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಿಂದ ಏನೇನಾಗುತ್ತೆ ಅಂತ ನಾವು tomorrow we will see about the working of DC motor. Today in this class we seen about the only construction of DC motor. So next class ಅಲ್ಲಿ ಇವೆಲ್ಲ ನೋಡ್ಬೇಕು ನಾವು, ಯಾವ ಥರ ಕಾಯಿಲ್ ರೊಟೇಟ್ ಆಗುತ್ತೆ, ಕಾಮ್ಯುಟೇಟರ್ ಎದಕ್ಕಿನ್ನ ಯೂಸ್ ಮಾಡ್ತಾರೆ, ಸೊ ಕಾಯಿಲ್ ಅನ್ನೋದು ಯಾವ ಥರ ರೊಟೇಟ್ ಆಗುತ್ತೆ, ಡೈರೆಕ್ಷನ್ ಯಾವ ಥರ ಫೈಂಡ್ ಔಟ್ ಮಾಡ್ಬೇಕು ನಾವು ಅಂತ ನಾಳೆ ಐ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.